ಫ್ರೆಂಡ್ಶಿಪ್. ಅವಳು ಒಬ್ಳು ಫ್ರೆಂಡ್ ಕಡೆಯಿಂದ ಗುರುತು ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾ ಮೇಲೆ ಅವನು ರಿಕ್ವೆಸ್ಟ್ ಕಳಿಸಿ ಅವಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾನೆ. ಮೋಸ ಮಾಡಿ ಮನಿ ಮತ್ತು ಬಂಗಾರ ಎಕ್ಸ್ಟಾರ್ಟ್ ಮಾಡಿದಾನ, ಅವಳನ್ನು ಫಿಸಿಕಲಿ ಯೂಸ್ ಮಾಡಿದಾನ, ಅದ್ರ ಫೋಟೋಸ್ ವಿಡಿಯೋಸ್ ತಗೊಂಡು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಪದೇ ಪದೇ ಅವಳ ಕಡೆಯಿಂದ ದುಡ್ಡು ಮತ್ತು ಬಂಗಾರನ ದೋಚ್ಕೊಂಡಿದ್ದಿರೋದು ಇದು ಕಂಪ್ಲೇಂಟ್ ಇದೆ. ಕಂಪ್ಲೇಂಟ್ ಲಾಂಚ್ ಮಾಡಬೇಕು ಮತ್ತು ಅವಳ ಬಂಗಾರ ಏನು ಪ್ಲೆಜ್ ಮಾಡಿದಾನ ಅವನು ತನ್ನ ಹೆಸರಿನಲ್ಲಿ, ದುಡ್ಡು ಏನು ತಗೊಂಡಿದ್ದಾನ, ಐಫೋನ್ ಇವಳ ತಾಯಿ ಕೊಟ್ಟಿರೋ ಒಂದು ಐಫೋನ್ 21ರಲ್ಲಿ ಐಫೋನ್ ಕೊಟ್ಟಿದ್ಲು ಅವಳ ತಾಯಿ, 1,31,000, ಅದು ಐಫೋನು ಸಹಿತ ಕಸ್ಕೊಂಡಿದ್ದಾನ ಅವಳದು. ಮತ್ತು ಮೋರೋವರ್ ಪುನಃ ಅವಳನ್ನು ಕರ್ಕೊಂಡು ಹೋಗೋದು, ಕೊಟ್ಟಿರೋ ದುಡ್ಡು ವಾಪಸ್ ಕೊಡಲ್ದೆ ಬಂಗಾರ ವಾಪಸ್ ಕೊಡಬೇಕು, ಐಫೋನ್ ವಾಪಸ್ ಕೊಡಬೇಕು, ಮತ್ತು ಅವಳಿಗೆ ಆಗಿರೋ ಅನ್ಯಾಯ ಅತ್ಯಾಚಾರ ಏನು ಮಾಡಿದಾನ, ಬ್ಲ್ಯಾಕ್ ಮೇಲ್ ಮಾಡಿದಾನ, ನಿನ್ನ ಮದುವೆ ಆಗಲ್ದಂಗೆ ನೋಡ್ಕೊಳ್ತೀನಿ, ಮತ್ತು ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ನಾನು ನಿನ್ನ ವಿಡಿಯೋಸು ಫೋಟೋಸ್ ಎಲ್ಲ ಲೀಕ್ ಮಾಡ್ತೀನಿ ಅಂತ ಹೇಳೋ ಒಂದು ವಿಡಿಯೋನು ಆಡಿಯೋನೂ ಇದೆ ಅವನದು. ಎಲ್ಲ ಕಮಿಷನರ್ ಸಾಹೇಬರು 28ನೇ ತಾರೀಕು ನಾವು ಬಂದಿದ್ವಿ, ಬಹಳಷ್ಟು ಹೊತ್ತು ಕೂತು ಕಮಿಷನರ್ ಸಾಹೇಬರು ಅವು ಆಡಿಯೋಸ್ ನೋಡಿದಾರ, ಎಲ್ಲ ಅವ್ನ ಫೋಟೋಸ್ ನೋಡಿದಾರ, ಮೆಸೇಜಸ್ ನೋಡಿದಾರ. ಮೆಸೇಜಸ್ ನೋಡಿ ಕಂಪ್ಲೇಂಟ್ ಮೇಲೆ ಅವ್ರ ಸಿಗ್ನೇಚರ್ ಇದೆ, 28 ತಾರೀಕು ಒಂದು ಸಿಗ್ನೇಚರ್ ಮಾಡಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. 28ನೇ ತಾರೀಕು ಕಮಿಷನರ್ ಅವರು ಸಿಗ್ನೇಚರ್ ಮಾಡಿ ಸಿಮಾನಿ ಸಾಹೇಬರಿಗೂ ಫೋನ್ ಮಾಡಿ ಹೇಳಿದ್ರು ಈ ಕಂಪ್ಲೇಂಟನ್ನು ಇಮಿಡಿಯೇಟ್ ಆಗಿ ಲಾಂಚ್ ಮಾಡಿ ರಿಜಿಸ್ಟರ್ ಮಾಡಿ ಆ್ಯಕ್ಷನ್ ತಗೊಳ್ಬೇಕು, ಅವನಲ್ಲಿ ಇರೋ ಎಷ್ಟು ಫೋನ್ ಇದಾವೆ ಅದನ್ನೆಲ್ಲ ಇದು ಸೀಸ್ ಮಾಡಬೇಕು, ಯಾಕಂದ್ರೆ ಅವನ ಕಡೆ ಆಡಿಯೋಸ್ ವಿಡಿಯೋಸ್ ಇದ್ದಾವೆ, ತೊಂದರೆ ಆಗ್ತದ ಹುಡುಗಿಗೆ ಅಂತ ಹೇಳಿ ಫೋನ್ ಮೇಲೆ ಕಳಿಸಿದ್ರು. ಇನ್ನೂ ತಕೊಂಡಿಲ್ಲ, ಅವರು ಪ್ರೆಷರ್ ಮಾಡ್ಲಿಕ್ಕತ್ತಾರ ಸೆಟಲ್ಮೆಂಟ್ ಮಾಡ್ರಿ, ಯಾಕಂತಂದ್ರೆ ಇವನು ಏನು ಈಶ್ವರ್ ಸಿಂಗ್ ಇದಾನಲ್ಲ, ಅವ್ರ ಅಣ್ಣಂದಿರು ಎಲ್ಲ ಪೊಲಿಟಿಕಲಿ ಫೈನಾನ್ಸಿಯಲಿ ಬಹಳಷ್ಟು ಇನ್ಫ್ಲೂಯೆನ್ಸ್ಡ್ ಇದ್ದಾರೆ. ಇವರೆಲ್ಲ ಕ್ರೈಮ್ಸ್ ಮಾಡಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಈಗ ಸದ್ಯ. ಸೊ ಈಗೇನಾಗಿದೆ, ಇವರು ಶಾಪುರ ಪೊಲೀಸ್ ಸ್ಟೇಷನ್ CPI ಆಗಲಿ ಸ್ಟಾಫ್ ಆಗಲಿ ಬಂಗಾರ ಆಭರಣ ತಗೊಳ್ರಿ, ಯಾಕೆ ತಗೊಳತಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಬರೀ ಗೋಲ್ಡ್ ಆರ್ನಾಮೆಂಟ್ಸ್ ತಗೊಂಡು ಸೆಟಲ್ ಮಾಡ್ರಿ, ಅವ್ರದ್ದು ಪ್ರೆಷರ್ ಇದೆ. ನಮ್ದು ಕಂಪ್ಲೇಂಟು ಬರೀ ಗೋಲ್ಡ್ ಆರ್ನಾಮೆಂಟ್ಸ್ ತಗೊಂಡಿದ್ದು ಮಾತ್ರ ಅಲ್ಲ, ಗೋಲ್ಡ್ ಆರ್ನಾಮೆಂಟ್ಸ್ ತಗೊಂಡ್ಕಿಂತ ಮೊದಲು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿದಾನ, ಫಿಸಿಕಲಿ ರೇಪ್ ಮಾಡಿದಾನ. ಇಟ್ ಇಸ್ ಕೇಸ್ ಆಫ್ ರೇಪ್ ಆಲ್ಸೋ. ಹೆದರ್ಸಿ ಬೆದರ್ಸಿ ಬ್ಲ್ಯಾಕ್ ಮೇಲ್ ಮಾಡಿ ಅವಳ ಕಡೆಯಿಂದ ದೋಚ್ಕೊಳ್ಳೋದು, ಬಂಗಾರ ಗೋಲ್ಡ್ ಐಫೋನು ದೋಚ್ಕೊಳ್ಳೋದು. ಮೋರೋವರ್ ಆಕಿಗೆ ಫಿಸಿಕಲಿ ಹರಾಸ್ಮೆಂಟ್ ಮಾಡಿದಾನ, ಹೊಡೆದಿದ್ದು ಬಡ್ದಿದ್ದು ಎಲ್ಲ ಆಡಿಯೋಸ್ ನೋಡಿದಾರ ಕಮಿಷನರ್ ಸಾಹೇಬರು. ಚೀರಾಡಿದ್ದು ಏನು ಕೆಲಸ ಮಾಡೋದಿಲ್ಲ, ಇವಳು ದುಡ್ಡು ಬಂಗಾರ ತಗೊಂಡು ಈಗ ಬೇರೆ ಹುಡುಗಿಯವ್ರ ಜೊತೆ ಎಂಜಾಯ್ ಮಾಡ್ತಾ ಕೂತ್ಕೊಂಡಿದ್ದಾನ. ಸೊ ಬರೀ ಎಂಜಾಯ್ ಮಾಡಿದಾನ ಅವನು, ಆ ಟೈಪೇ ಇದ್ದಾನ. ಬಹಳಷ್ಟು ಹುಡುಗಿಯರ ಜೊತೆ ರಿಲೇಷನ್ ಅಲ್ಲಿ ಇದ್ದಾನ. ಇವನನ್ನು ಹಾಗೆ ಬಿಟ್ಟರು, ಅದು ಫೋಟೋಸ್ ಅವಳಿಗೆ ಕಳಿಸಿದಾನ, ಅದು ಹಚ್ಚಿದೀವಿ ನಾವು. ಬಹಳಷ್ಟು ಹುಡುಗಿಯರ ಜೊತೆ ಅವನು ತಿರುಗಾಡ್ತಾ ಇದ್ದಾನ, ಎಂಜಾಯ್ಮೆಂಟ್ ಮಾಡ್ತಿದ್ದಾನ 2019ದಿಂದ. ನನ್ನ ಹೆಸರು ಅಡ್ವೊಕೇಟ್ ಮಂದಾಕಿನಿ ಅಪ್ಪುಗೋಡು. ಎಸ್, ಲಾಸ್ಟ್ ಏಪ್ರಿಲ್ 2ನೇ ತಾರೀಕು ಇವನು ಈಶ್ವರ್ ಸಿಂಗ್ನ ಅಣ್ಣಂದಿರು ಮತ್ತು ಈಶ್ವರ್ ಸಿಂಗ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ಲೆಜ್ ಮಾಡಿದ್ದು ಈ ಹುಡುಗಿದು ಗೋಲ್ಡ್ ಆರ್ನಾಮೆಂಟ್ಸ್ ಎಲ್ಲ ತಗೊಂಡು ಬಂದರು ಪೊಲೀಸ್ ಸ್ಟೇಷನ್ಗೆ ಸಂಜೆ 7 ಗಂಟೆ ಸುಮಾರು. ಎಲ್ಲ ಗೋಲ್ಡ್ ಆರ್ನಾಮೆಂಟ್ಸು ಈ ಹುಡುಗಿ ಕಡೆಯಿಂದ ರಿಕಗ್ನೈಸ್ ಆಗಿದೆ. ಅವಳು ರಿಕಗ್ನೈಸ್ ಮಾಡಿದ್ದಾಳೆ, ಹೌದು ಇದೇ ಗೋಲ್ಡ್ ನನ್ನ ಆಭರಣಗಳು ಅಂತ ಹೇಳಿದ್ದಾಳೆ. ಅದನ್ನು ಪೊಲೀಸರು ಎಲ್ಲ ಐಫೋನು ಇತ್ತು, ಅದನ್ನು ರಿಕಗ್ನೈಸ್ ಮಾಡಿದ್ದಾಳೆ. ರಿಕಗ್ನೈಸ್ ಮಾಡಿದ್ರು ಆ ಆಭರಣಗಳು ಅವನಿಗೆ ಕೊಟ್ಟು ವಾಪಸ್ ಕಳಿಸಿದ್ದಾರೆ, ಯಾಕಂದರೆ ಇವಳು ಕಾಂಪ್ರಮೈಸ್ ಮಾಡಲಿಕ್ಕೆ ತಯಾರಿರಲಿಲ್ಲ ಅಂಥೇಳಿ. ಅವರು ಸೀಸ್ ಮಾಡಿದ್ರು, ಅದನ್ನ ತಮ್ಮ ಹದ್ದಿಯೊಳಗೆ ಇಟ್ಕೊಂಡ್ರು, ತಮ್ಮ ಪೊಸಿಷನ್ ಒಳಗೆ ಇಟ್ಕೊಂಡ್ರು ಗೋಲ್ಡ್ ಆರ್ನಾಮೆಂಟ್ಸ್. ಅಂದರೆ ಇದರ ಅರ್ಥ ಏನು, ಕಳ್ಳ ತಗೊಂಡು ಹೋಗಿದ್ದಾನ, ಅದನ್ನ ಕಳ್ಳ ತಗೊಂಡು ಬಂದಿದ್ದಾನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆಭರಣಗಳು ಗೋಲ್ಡ್, ಮತ್ತೆ ಕಳ್ಳನಿಗೆ ಕೊಟ್ಟು ವಾಪಸ್ ಕಳಿಸಿದ್ದಾರೆ ವಿದೌಟ್ ಲಾಜಿಂಗ್ ಹರ್ ಕಂಪ್ಲೇಂಟ್. ಹೌದು, ಈಗ ಅವ್ರಿಗೆ ಇಂಥ ಕರೆಕ್ಟ್ ಹೌದು. ಇದು ಶ್ರೀಯುತ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ರಿಕ್ವೆಸ್ಟ್ ಇದೆ, ಇಂಥವು ವಿಷಯಗಳನ್ನೆಲ್ಲ ತಮ್ಮ ಮುಂದೆ ಬರಬೇಕಾಗಿದೆ. ಬಂದು ಇದನ್ನ ಸ್ಟ್ರಿಕ್ಟ್ಲಿ ಆ್ಯಕ್ಷನ್ ತಗೊಳ್ಬೇಕು. ಪೊಲೀಸ್ ಆಫೀಸರ್ ಆಗಲಿ, ಅವ್ರ ಸ್ಟಾಫ್ ಆಗಲಿ, ಮತ್ತು ಈ ಜನ ಏನು ಪೊಲಿಟಿಕಲಿ ಏನು ಇನ್ಫ್ಲೂಯೆನ್ಸ್ಡ್ ಪೀಪಲ್ ಬಂದು ಪ್ರೆಷರೈಸ್ ಮಾಡ್ತಿದ್ದಾರೆ, ಸೆಟಲ್ಮೆಂಟ್ ಮಾಡಿರಿ, ಇಷ್ಟೇ ತಗೊಳ್ರಿ ಅಷ್ಟೇ ತಗೊಳ್ರಿ, ಅವಳದೇ ಆಭರಣಗಳು ಅವಳಿಗೆ ಕೊಟ್ಟು ಸೆಟಲ್ಮೆಂಟ್ ಮಾಡಂತ ಇದ್ದಾರೆ.
ಅವಳದೇ ಆಭರಣ ಅವಳಿಗೆ ತಂದು ಕೊಟ್ಟಿದ್ದು ಮತ್ತೆ ವಾಪಸ್ ಅವರಿಗೆ ಕೊಟ್ಟು ಕಳ್ಸಿದಾರ ಇದೆಂತ ನ್ಯಾಯ ಅಂತ ನಾನು ಕೇಳೋದು ಅಷ್ಟೇ.